ನಮಸ್ಕಾರ ಗೆಳೆಯರೇ, ವಿಷ್ಣುವಿನ ದಶಾವತಾರಗಳಲ್ಲಿ ಅತ್ಯಂತ ಉಗ್ರ ಹಾಗೂ ಶಕ್ತಿಶಾಲಿ ಅವತಾರವೆಂದರೆ ಅದು ನರಸಿಂಹ ಅವತಾರ. ದೇವರು ಕೇವಲ ಪ್ರಹ್ಲಾದನಿಗಾಗಿ ಅರ್ಧ ಮನುಷ್ಯ ಮತ್ತು ಅರ್ಧ ಸಿಂಹದ ರೂಪದಲ್ಲಿ ಬರಲು ಕಾರಣವೇನು? ಹಿರಣ್ಯಕಶಿಪುವಿನ ಅಳಿಸಲಾಗದ ವರಕ್ಕೆ ಅಂತ್ಯ ಹಾಡಿದ್ದು ಹೇಗೆ? ಇಂದಿನ ವಿಡಿಯೋದಲ್ಲಿ ನಾವು ಈ ರೋಚಕ ಕಥೆಯನ್ನು ತಿಳಿದುಕೊಳ್ಳೋಣ. ತನ್ನ ಅಣ್ಣ ಹಿರಣ್ಯಾಕ್ಷನ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಹಿರಣ್ಯಕಶಿಪು ಬ್ರಹ್ಮನನ್ನು ಕುರಿತು ಘೋರ ತಪಸ್ಸು ಮಾಡುತ್ತಾನೆ. ಬ್ರಹ್ಮದೇವ ಪ್ರತ್ಯಕ್ಷನಾದಾಗ ಅವನು ಒಂದು ಅಸಾಧ್ಯವಾದ ವರವನ್ನು ಕೇಳುತ್ತಾನೆ. ತನಗೆ ಮನುಷ್ಯರಿಂದಾಗಲಿ ಪ್ರಾಣಿಗಳಿಂದಾಗಲಿ ಸಾವು ಬರಬಾರದು. ಮನೆಯ ಒಳಗಾಗಲಿ ಅಥವಾ ಹೊರಗಾಗಲಿ ಸಾವು ಸಂಭವಿಸಬಾರದು. ಹಗಲಾಗಲಿ ಅಥವಾ ರಾತ್ರಿಯಾಗಲಿ ಮರಣ ಬರಬಾರದು. ಅಸ್ತ್ರಗಳಿಂದಾಗಲಿ ಅಥವಾ ಶಸ್ತ್ರಗಳಿಂದಾಗಲಿ ಸಾವು ಇರಬಾರದು. ಈ ವರ ಸಿಕ್ಕ ಮೇಲೆ ತಾನೇ ದೇವರು ಎಂದು ಅಹಂಕಾರದಿಂದ ಜಗತ್ತನ್ನೇ ಪೀಡಿಸಲು ಶುರು ಮಾಡುತ್ತಾನೆ. ಇಂತಹ ರಾಕ್ಷಸನ ಮನೆಯಲ್ಲಿ ವಿಷ್ಣುವಿನ ಪರಮ ಭಕ್ತ ಪ್ರಹ್ಲಾದ ಜನಿಸುತ್ತಾನೆ. ತಂದೆ ಎಷ್ಟು ವಿರೋಧಿಸಿದರೂ ಪ್ರಹ್ಲಾದ ಮಾತ್ರ ಹರಿನಾಮ ಬಿಡುವುದಿಲ್ಲ. ಮಗನನ್ನು ಕೊಲ್ಲಲು ಹಿರಣ್ಯಕಶಿಪು ಆನೆಗಳಿಂದ ತುಳಿಸುತ್ತಾನೆ, ಬೆಂಕಿಗೆ ಹಾಕುತ್ತಾನೆ, ವಿಷವನ್ನೂ ಕುಡಿಸುತ್ತಾನೆ. ಆದರೆ ಪ್ರತಿ ಬಾರಿಯೂ ಹರಿಯೇ ಬಂದು ಪ್ರಹ್ಲಾದನನ್ನು ಕಾಪಾಡುತ್ತಾನೆ. ಒಂದು ದಿನ ಹಿರಣ್ಯಕಶಿಪು ಕೋಪದಿಂದ ಕೇಳುತ್ತಾನೆ, ಎಲ್ಲಿದ್ದಾನೆ ನಿನ್ನ ಹರಿ? ಈ ಕಂಬದಲ್ಲಿದ್ದಾನೆ? ಪ್ರಹ್ಲಾದ ಹೌದು ಎಂದಾಗ ಹಿರಣ್ಯಕಶಿಪು ಕಂಬವನ್ನು ಗದೆಯಿಂದ ಹೊಡೆಯುತ್ತಾನೆ. ಆಗ ಭಯಾನಕ ಗರ್ಜನೆಯೊಂದಿಗೆ ಕಂಬ ಸೀಳಿ ಹೊರಬರುತ್ತಾನೆ ನರಸಿಂಹ. ಬ್ರಹ್ಮನವರ ತಪ್ಪದಂತೆ ನರಸಿಂಹನು ಅರ್ಧ ಮನುಷ್ಯ ಅರ್ಧ ಸಿಂಹ, ಪ್ರಾಣಿಯೂ ಅಲ್ಲ ಮನುಷ್ಯನೂ ಅಲ್ಲ. ಮನೆಯ ಹೊಸ್ತಿಲ ಮೇಲೆ ಒಳಗೂ ಅಲ್ಲ ಹೊರಗೂ ಅಲ್ಲ. ಸಂಧ್ಯಾಕಾಲದಲ್ಲಿ ಹಗಲೂ ಅಲ್ಲ ರಾತ್ರಿಯೂ ಅಲ್ಲ. ತನ್ನ ಉಗುರುಗಳಿಂದ ಶಸ್ತ್ರವೂ ಅಲ್ಲ ಅಸ್ತ್ರವೂ ಅಲ್ಲ ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಸೀಳಿ ಸಂಹಾರ ಮಾಡುತ್ತಾನೆ. ಈ ಕತೆ ನಮಗೆ ಕಲಿಸುವುದು ಒಂದೇ: ಅಧರ್ಮ ಎಷ್ಟೇ ಬಲಿಷ್ಠವಾಗಿದ್ದರೂ ಧರ್ಮದ ಮುಂದೆ ಮಣಿಯಲೇಬೇಕು. ಭಕ್ತಿಯಿಂದ ಕರೆದರೆ ದೇವರು ಕಂಬದಿಂದಾದರೂ ಬರುತ್ತಾನೆ ಎಂಬುದಕ್ಕೆ ಪ್ರಹ್ಲಾದನೇ ಸಾಕ್ಷಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.